ಲೋಕಸಭೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ವಿಚಾರ. ಅವಿಶ್ವಾಸ ನಿರ್ಣಯದ ಬಗ್ಗೆ ಮಾರ್ಚ್ 9ರಂದು ನಿರ್ಧಾರ ಸಾಧ್ಯತೆ. ಅಲ್ಲಿವರೆಗೆ ಸ್ಪೀಕರ್ ಪೀಠದಲ್ಲಿ ಕೂರದಿರಲು ಓಂ ಬಿರ್ಲಾ ನಿರ್ಧಾರ ಮಾಡಿದ್ದಾರೆ. ನೈತಿಕತೆಯಿಂದ ಪೀಠದಲ್ಲಿ ಕೂರದಿರಲು ಓಂ ಬಿರ್ಲಾ ಅವರ ನಿರ್ಧಾರ. ಅವಿಶ್ವಾಸ ನಿರ್ಣಯದ ಬಗ್ಗೆ ಸದನದಲ್ಲಿ ವಿಸ್ತೃತ ಚರ್ಚೆ ನಡೆಸಿ ಮತಕ್ಕೆ ಹಾಕೋವರೆಗೂ ಸ್ಪೀಕರ್ ಪೀಠದಲ್ಲಿ ಕೂರದಿರಲು ನಿರ್ಧಾರ ಮಾಡಿದ್ದಾರೆ ಓಂ ಬಿರ್ಲಾ. ನಿಯಮಗಳ ಪ್ರಕಾರ ಅಂತಹ ಕ್ರಮ ಅಗತ್ಯವಿಲ್ಲದೆ ಇದ್ರೂ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಸರ್ಕಾರ ವಿಪಕ್ಷಗಳ ಮನವೊಲಿಸೋದಕ್ಕೆ ಪ್ರಯತ್ನಿಸೋಕ್ಕೂ ಹೋಗೋದಿಲ್ಲ. ಲೋಕಸಭೆ ಪ್ರವೇಶಿಸಿದರಲ್ಲೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಈಗಾಗಲೇ ಏನು ವಿರೋಧ ಪಕ್ಷ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದೆ, ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನ ಬರೆದಿದೆ. ಈ ವಿಚಾರದಲ್ಲಿ ಓಂ ಬಿರ್ಲಾ ಅವರು ಕೂಡ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಹೀಗಾಗಿ ಅಲ್ಲಿಯವರೆಗೂ ಕೂಡ ಅಂದ್ರೆ ಮಾರ್ಚ್ 9ನೇ ತಾರೀಕಿನವರೆಗೂ ಕೂಡ ಪೀಠದಲ್ಲಿ ಕೂರದೇ ಇರುವುದಕ್ಕೆ ನಿರ್ಧಾರವನ್ನ ಮಾಡಿದೆ. ಮತ್ತೆ ವಿಪಕ್ಷಗಳ ಮನವೊಲಿಸೋದಕ್ಕೂ ಕೂಡ ಓಂ ಬಿರ್ಲಾ ಅವರು ಮುಂದಾಗಿಲ್ಲ.